ಇದನ್ನ ರಾಷ್ಟ್ರಕೂಟರ ರಾಜಧಾನಿ ಅಂತಲೂ ಕೂಡ ಕರೀತಾರೆ. ನಾವು ಇದನ್ನ ಮಳಖೇಡ್ ಅಂತ ಕರಿತೇವೆ. ಆ ಸಂದರ್ಭದಲ್ಲಿ ಇದನ್ನ ಮಾನ್ಯಖೇಡ ಅಂತಲೂ ಕೂಡ ಕರಿತಾ ಇದ್ರು. ಕವಿರಾಜ್ಯ ಮಾರ್ಗ ಇದೇ ಅವಧಿಯಲ್ಲಿಯೇ ನಿರ್ಮಾಣವಾಗಿದೆ ಅನ್ನುವ ಮಾತು ಕೂಡ ಇದೆ. ಈ ಕೋಟೆಯಲ್ಲಿ ಈ ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಕಬ್ಜಾ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದೊಂದು ನನ್ನ ನೇರವಾಗಿರ್ತಕ್ಕಂಥ ಚಾಲೆಂಜು ಕನ್ನಡ ಪರ ಹೋರಾಟಗಾರರಿಗೆ. ಯಾಕೆ ಈ ಕೋಟೆ ಬಗ್ಗೆ ನಿಮಗೆ ಮಾಹಿತಿ ಇಲ್ಲವೇ? ಸಾಕಷ್ಟು ಬಾರಿ ಸಚಿವರಿಗೆ ಹೇಳಿದೀವಿ. ಎಲ್ಲಾ ಪಕ್ಷದವರಿಗೆ ಇದು ಏನಪ್ಪಾ ಅಂತ ಕೇಳಿದ್ರೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಬೇಕಾಗುತ್ತೆ. ಪಾಟೀಲ್ ಅವರೇ, ನೀವು ಮನಸ್ಸು ಮಾಡಿದ್ರೆ ಸಾಕಷ್ಟು ಕೆಲಸಗಳಾಗ್ತವೆ. ಒಬ್ಬೊಬ್ಬರು ಬಂದು ಮನೆಯನ್ನ ಕಟ್ಕೊಳ್ತಾ ಇದ್ದಾರೆ. 2 ಮಸೀದಿಗಳಿದಾವೆ. ಹಾಗಿದ್ರೆ ನಾನು ಬರ್ತೇನೆ. ನಾನು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಕಚೇರಿ ಇಲ್ಲೇ ತೆಗೆದುಬಿಡ್ತೀನಿ. ನಾನು ಮಳಖೇಡ್ ಕೋಟೆಯ ಕುರಿತು ನಾವು ಶಿಕ್ಷಣವನ್ನ ಪಡಿಬೇಕಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ. ಅಮೋಘ ವರ್ಷ ನೃಪತುಂಗ ಅಂದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಈ ಒಂದು ಮಳಖೇಡ್ ಕೋಟೆಯನ್ನ ಸುಮಾರು 200 ವರ್ಷಗಳ ಕಾಲ ಇದನ್ನ ಕೇಂದ್ರ ಸ್ಥಾನವಾಗಿ ಮಾಡ್ಕೊಂತಾನೆ. ಅಂದ್ರೆ ಇದನ್ನ ರಾಷ್ಟ್ರಕೂಟರ ರಾಜಧಾನಿ ಅಂತಾನೂ ಕೂಡ ಕರೀತಾರೆ. ಈ ಸಂದರ್ಭದಲ್ಲಿ ನಾವು ಇದನ್ನ ಮಳಖೇಡ್ ಅಂತ ಕರಿತೇವೆ. ಆ ಸಂದರ್ಭದಲ್ಲಿ ಇದನ್ನ ಮಾನ್ಯಖೇಡ ಅಂತಾನೂ ಕೂಡ ಕರಿತಾ ಇದ್ರು. ಸುಪ್ರಸಿದ್ಧ ಕೋಟೆ ಈ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನ ನಿಮಗೆ ಎಳೆಯಾಗಿ ಬಿಚ್ಚಿಡ್ತೇನೆ. ಕ್ರಿಸ್ತಶಕ 814ರಿಂದ 968ರವರೆಗೆ ಸುಮಾರು 200 ವರ್ಷಗಳ ಕಾಲ ಇದು ಕೇಂದ್ರ ಸ್ಥಾನವಾಗಿತ್ತು. ರಾಷ್ಟ್ರಕೂಟರ ರಾಜಧಾನಿಯೂ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರವಾಸಕ್ಕೆಂದು ಬಂದಿರತಕ್ಕಂತ ಅರಬ ನಾಯಕರು ಇದನ್ನ ವಿಶ್ವದ 4 ಪ್ರವಾಸಿ ತಾಣಗಳಲ್ಲಿ ಅಂತ ಹೊಗಳಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಇನ್ನು ಕನ್ನಡದ ಒಂದು ಗ್ರಂಥ ಕವಿರಾಜ್ಯ ಮಾರ್ಗ ಇದೇ ಅವಧಿಯಲ್ಲಿಯೇ ನಿರ್ಮಾಣವಾಗಿದೆ ಅನ್ನುವ ಮಾತು ಕೂಡ ಇದೆ. ಜೊತೆಗೆ ಇದು ಜಯತೀರ್ಥರು, ಟೀಕಾಚಾರರು ಅಂತ ಏನ್ ಕರೀತಾರೆ, ಟೀಕಾಕಾರರು ಅಂತ ಏನ್ ಕರೀತಾರೆ, ಪ್ರಸಿದ್ಧ ಸಂತರು ಅವರ ಒಂದು ಮೂಲ ಸ್ಥಾನ ಅಂತಲೂ ಕೂಡ ಕರೀತಾರೆ. ಆದ್ರೆ ವಾಸ್ತವವಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಪುರಾತತ್ವ ಇಲಾಖೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ಈ ಕೋಟೆ ಈ ಸಂದರ್ಭದಲ್ಲಿ ಇದಿರತಕ್ಕಂಥದ್ದು. ಕೆಲವು ಬಾರಿ ಸುಮಾರು ಕೋಟಿಗಳನ್ನ ಖರ್ಚು ಮಾಡಿ ಇದರ ಅಭಿವೃದ್ಧಿಗೆ ದುಡ್ಡನ್ನ ಕೊಟ್ಟರೂ ಕೂಡ ಇಲ್ಲಿಯವರೆಗೂ ಯಾವ ಪ್ರಮಾಣದಲ್ಲಿ ಇದು ಅಭಿವೃದ್ಧಿ ಆಗಬೇಕು ಅಥವಾ ಪ್ರವಾಸಿ ತಾಣವನ್ನಾಗಿ ಪರಿವರ್ತನೆ ಮಾಡ್ತಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದವು. ಆದ್ರೆ ಇಲ್ಲಿಯವರೆಗೂ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ, ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ಬಂದಿರತಕ್ಕಂಥ JDS ಸರ್ಕಾರ, ಸಮ್ಮಿಶ್ರ ಸರ್ಕಾರ ಈ ಕೋಟೆಯ ಅಭಿವೃದ್ಧಿಗೆ ಕೊಡುಗೆ ಶೂನ್ಯ ಅಂತ ಹೇಳಬೇಕಾಗುತ್ತೆ. ಇದೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೋಟೆ. ಆದ್ರೆ ಈ ಕೋಟೆಯಲ್ಲಿ ಈ ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಅನಧಿಕೃತ, ಅದು ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕಬ್ಜಾ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಒಂದು ಆವರಣದಲ್ಲಿ ಏನಪ್ಪಾ, ಕೋಟೆಯ ಆವರಣದಲ್ಲಿ 2 ಮಸೀದಿಗಳಿದಾವೆ. ಜೊತೆಗೆ ಹಲವು ಮನೆಗಳನ್ನು ಕೂಡ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ ಪುರಾತತ್ವ ಇಲಾಖೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ವನಿ ಎತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕಾಗಿ ದುಡ್ಡುಗಳನ್ನ ಕೋಟಿ ರೂಪಾಯಿಯಲ್ಲಿ ಸುರಿದು ಇಲ್ಲಿಯವರೆಗೂ ಇದನ್ನ ಪ್ರವಾಸಿ ತಾಣವನ್ನ ಮಾಡುವಲ್ಲಿ ಸರ್ಕಾರಗಳು ವಿಫಲವಾಗಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಷ್ಟ್ರಕೂಟರು ಸುಮಾರು 200 ವರ್ಷಗಳ ಕಾಲ ಇದನ್ನ ಕೇಂದ್ರ ಸ್ಥಾನವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಐತಿಹಾಸಿಕ ಇತಿಹಾಸವುಳ್ಳ ಕೋಟೆ ಇದು. ಜೊತೆಗೆ ಪಕ್ಕದಲ್ಲೇ ಚಿತ್ತಾಪುರ ಏನಪ್ಪಾ ಅಂತ ಕೇಳಿದ್ರೆ ರಾಷ್ಟ್ರಕೂಟರ ಕುಲದೇವತೆ ಯಾರು ಅಂತ ಕೇಳಿದ್ರೆ ನಾಗಾವಿ ಯಲ್ಲಮ್ಮ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸುತ್ತಮುತ್ತಲು ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ, ಜೊತೆಗೆ ಕಾಗಿಣಾ ನದಿಯ ತಟದಲ್ಲಿ ಇರತಕ್ಕಂಥ ಈ ಒಂದು ಕೋಟೆಯನ್ನ ಉಳಿಸುವಲ್ಲಿ ಸರ್ಕಾರಗಳು ಯಾಕೆ ವಿಫಲವಾಗಿವೆ ಅಂತ ಕೇಳಿದ್ರೆ ಕೇವಲ ಕಾಟಾಚಾರಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಈ ಕೋಟೆಯನ್ನ ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡ್ತಿರ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇವೆ. ಹಲವು ಕನ್ನಡದ ಹೋರಾಟಗಾರರು ಹಲವು ಬಾರಿ ಹೋರಾಟವನ್ನ ಮಾಡಿ ಕೆಲವು ಬಾರಿ ಏನಪ್ಪಾ ಅಂದ್ರೆ ಉತ್ಸವ ಮಾಡ್ತಿರ್ತಕ್ಕಂಥ ರಾಷ್ಟ್ರಕೂಟರ ಉತ್ಸವನ್ನ ಮಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು. 1 ಬಾರಿ 2 ಬಾರಿ ಮಾಡಿದ್ರೆ ಆಗಲ್ಲ. ಇದು ಇತಿಹಾಸವನ್ನ ಉಳಿಸಬೇಕು ಅಂತಂದ್ರೆ ನೀವು ಸತತವಾಗಿ ಈ ಇತಿಹಾಸವನ್ನ ಸಾರ್ವಜನಿಕರಿಗೆ ತಿಳಿಸಿರ್ತಕ್ಕಂಥ ಕೆಲಸ ಮಾಡಬೇಕು. ಇದೊಂದು ನನ್ನ ನೇರವಾಗಿರ್ತಕ್ಕಂಥ ಚಾಲೆಂಜು ಕನ್ನಡ ಪರ ಹೋರಾಟಗಾರರಿಗೆ. ಸರ್, ನೀವು ಬಹಳಷ್ಟು ಹೋರಾಟಗಳನ್ನ ಮಾಡ್ತೀರಿ, ನೆಲ ಜಲದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಹೇಳ್ತೀರಿ. ಆದ್ರೆ ನಾನ್ ನಿಮ್ಗೆ ಕೇಳ್ತೀನಿ, ಕಲ್ಯಾಣ ಕರ್ನಾಟಕ ಭಾಗ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಈ ಒಂದು ಐತಿಹಾಸಿಕ ಕೋಟೆ, ಇದಕ್ಕೆ ಸರ್ಕಾರ ಬಂದಿರತಕ್ಕಂಥವು 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿದ್ರು ಕೂಡ
ನೀವು ಮಾತ್ರ ಸೈಲೆಂಟ್ ಆಗಿ ಕೂತಿದ್ದೀರಿ. ಯಾಕೆ ಈ ಕೋಟೆ ಬಗ್ಗೆ ನಿಮಗೆ ಮಾಹಿತಿ ಇಲ್ಲವೇ, ಅಥವಾ ಈ ಕೋಟೆಯ ಬಗ್ಗೆ ಧ್ವನಿ ಎತ್ತುವ ಮನಸ್ಸು ನಿಮಗಿಲ್ಲವೇ ಕನ್ನಡ ಪರ ಹೋರಾಟಗಾರರಿಗೆ ಅಂತ ನೇರವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೀನಿ. ನಮ್ಮ ಒಟ್ಟಾರೆಯಾಗಿರ್ತಕ್ಕಂಥ ಮಾತು, ನಾವು ಇವತ್ತು ಬಂದಿದ್ದೀವಿ ಈ ಒಂದು ವಿಷಯವಾಗಿ ಸಾಕಷ್ಟು ಅರ್ಥ ಮಾಡ್ಕೊಂಡು ಈ ಸ್ಥಳಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ಕೋಟೆ, ಈ ಐತಿಹಾಸಿಕ ಸ್ಥಳ ಪ್ರವಾಸಿ ಸ್ಥಳವಾಗಬೇಕು, ಸಾರ್ವಜನಿಕರು ಬರಬೇಕು, ಪ್ರವಾಸಿಗರು ಬರಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇತಿಹಾಸವನ್ನ ತಿಳಿದುಕೊಳ್ತಿರ್ತಕ್ಕಂಥ ಪ್ರಯತ್ನ ಬೇರೆಯವರು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಇಷ್ಟೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳವನ್ನ ನೀವು ಮೂಲೆ ಗುಂಪು ಮಾಡ್ತೀರಿ ಅಂತಂದ್ರೆ ನೀವು ಕೇವಲ ರಾಜಕೀಯ ಸ್ವಾರ್ಥಕ್ಕಾಗಿ ಜನರಿಗೆ ಸುಳ್ಳು ಹೇಳ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನಮಸ್ಕಾರ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡ್ರದು ಮಳಖೇಡ್ ವಲಯ ಅಧ್ಯಕ್ಷರು ಮಾತಾಡ್ತಿದ್ದೀನಿ. ನನ್ನ ಹೆಸರು ಹನುಮಂತ್ ಬಿ ಹೊಕ್ಕಳ ಮಲ್ಖೇಡ್. ಇವತ್ತು ನಾವು ರಾಷ್ಟ್ರಕೂಟರ ಉತ್ಸವ ಸಲುವಾಗಿ ಸಾಕಷ್ಟು ಬಾರಿ ಸಚಿವರಿಗೆ ಹೇಳಿದ್ದೀವಿ. ಅವರು ಒಂದ್ ಬಾರಿ ನಮ್ಗೆ ರಾಷ್ಟ್ರಕೂಟರ ಉತ್ಸವ ಮಾಡಿದ್ರು. ಮತ್ತು ಇದಕ್ಕೆ ಡೆವಲಪ್ಮೆಂಟ್ ಆಗಬೇಕು, ಕಿಲಾ ಪ್ರವಾಸಿಗರು ಬಂದು ಹೋಗ್ಬೇಕಂತೇಳಿ ಅವಾಗ ಹೇಳಿದೆವು. ಥೋಡೆ ಬಜೆಟನ್ನು ಬಿಡುಗಡೆ ಮಾಡಿಸಿದ್ರು. ಆಮೇಲೆ ಕೆಲಸ ಮಾತ್ರ ಕರೆಕ್ಟ್ ಆಗಲಿಲ್ಲ. ಮತ್ತು ನಾವು ಇದು ನಮ್ಮ ಮಳಖೇಡದ ಇತಿಹಾಸ ಭಾಳ ದೊಡ್ಡದದ ರಾಜರದ ಅಂತೇಳಿ ನಾವು ಪ್ರತಿ ವರ್ಷ ಕೋಟೆ ಉತ್ಸವ, ರಾಷ್ಟ್ರಕೂಟರ ಉತ್ಸವ ಮತ್ತು ಕನ್ನಡದಲ್ಲಿ ಭಾಳ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಏನೇನು ರ್ಯಾಂಕ್ ಬಂದವರಿಗೆಲ್ಲ ಅವ್ರಿಗೆ ನಾವು ಏನು ಕೊಡೋದದ ಅದು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ್ವಿ ನಮ್ಮ ಸಂಘಟನೆ ಕೆಡ್ದು. ಇವತ್ತು ಇದು ಮಳಖೇಡ್ ಹೆಂಗೆ ಆಗ್ಬೇಕಾಗಿತ್ತಂದ್ರು ಬೇರೆ ಕಡೆ ಮೈಸೂರು ರಾಜಂದು ಮತ್ತು ಈ ಕಡೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿರೋ ಪದ್ಮಾವತಿ ಅವ್ರ ಕಿಲಾ ಇವೆಲ್ಲ ನೋಡಿದ್ರೆ ನಮ್ಮ ಕಿಲಾನು ಈ ತರ ಆದ್ರೆ ಎಷ್ಟೋ ಜನರು ಬಂದು ನೋಡಿ ಹೋಗ್ತಾರಲ್ಲ ಅಂತೇಳಿ ನಮಗೂ ಸಂಕೋಚ ಇದೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಟೈಮಿನ ಮೇಲೆ ಒಳಗಡೆನೆ ಟಿಕೆಟ್ ಕೊಡ್ತಾರೆ. ಟೈಮ್ ಮೀರಿದ್ಮೇಲೆ ಟಿಕೆಟ್ ಇಲ್ದವ್ರು ಎಷ್ಟೋ ಜನ ವಾಪಸ್ ಬರ್ತಾರೆ. ಅಂತ ಕಿಲಾಗಳು ಅವ್ರು ಡೆವಲಪ್ಮೆಂಟ್ ಮಾಡಿ ಸಲುವಾಗಿ ಎಲ್ಲಾ ಕೇಳಿ ಬಂದು ಹೋಗ್ತಾರ. ಅಂತ ಪ್ರವಾಸಿಗಾರರು ನಮ್ಮ ಮಳಖೇಡ್ ಆಗ್ಬೇಕಂತೇಳಿ ನಮ್ದೊಂದು ಕೊರತೆ ಇದೆ. ಅದು ಆಯ್ತಂದ್ರೆ ನಮ್ಮ ಮಳಖೇಡ್ದಾಗ ಬಹಳ ಡೆವಲಪ್ಮೆಂಟ್ ಆಗ್ತದೆ ಮತ್ತು ಬಹಳ ಚಲೋ ಆಗಿ ನಮ್ಮ ಮಳಖೇಡ್ ಊರ ಹೆಸರು ಈ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಬೆಳೀತದೆ ಅಂತೇಳಿ ನಮ್ದು ಇಚ್ಛೆ ಇದೆ. ಈಗ ಎಷ್ಟು ಬಾರಿ ನೀವು ಮನವಿ ಮಾಡಿದ್ದೀರಿ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಮನವಿ ಮಾಡಿದ್ಮೇಲೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದಾರಾ ಇಲ್ವಾ? ನಾವು ಸಚಿವರಿಗೆ ಒಂದೇನ 2 ಸಲ ಮಾಡಿದೆವು. ಅವರು AC ಅವರು ಬಂದ ಒನ್ ಟೈಮ್ ಒಂದು 10 ವರ್ಷ 9 ವರ್ಷ ಹಿಂದೆ ಬಂದು ಮಾಡಿದ್ರು. ಅವರು ಬಂದು ಹೋದಾಗ ತಗೊಂಡು ಹೋದಾಗ ಅವರು ನಾವೆಲ್ಲ ಇದು ಮಾಡ್ತೀವಿ ಅಂತಂದು ಅದಾದ್ಮೇಲೆ ಅವರು ಒಂದು 5 ಕೋಟಿ ರೂಪಾಯಿ ಬಿಟ್ರಂತ ರಾಜ್ಯ ಸರ್ಕಾರದಿಂದ ಕಿಲಾ ಡೆವಲಪ್ಮೆಂಟ್ ಮಾಡೋದು. ಆಮೇಲೆ ಒನ್ ಟೈಮು ರಾಷ್ಟ್ರಕೂಟರ ಉತ್ಸವ ಮಾಡಿದ್ರು. ನಾವು ಎಲ್ಲ ಹಂಪಿ ಉತ್ಸವ ಹೆಂಗಾಗ್ತದೆ ನಾವು ರಾಷ್ಟ್ರಕೂಟರ ಉತ್ಸವ ಇಲ್ಲೇ ಆಗಬೇಕು ಒನ್ ಟೈಮ್ ಮಾಡಿದ್ರು. ಅವರು ಮುಂದೆ ಮಾಡಲಿಲ್ಲ. ನಾವು ಸಂಘಟನೆ ಕೇಳಿದು ಎಲ್ಲರೂ ಕಲ್ತು ಊರನ್ನೋರು ಮತ್ತು ಮುಖಂಡರು ಎಲ್ಲರೂ ಕಲ್ತು ಎಲ್ಲರೂ ಅಲ್ಪ ಸ್ವಲ್ಪ ಏನೇನೋ ಮಾಡ್ಕೊಂಡು ಮಳಖೇಡ್ ರಾಜನ್ ಎಲ್ಲರೂ ಕೋಪರೇಟ್ ಕೊಟ್ಟಿ ಸಲುವಾಗಿ ನಮ್ಮ ಸಂಘಟನೆ ಕೇಳಿ ಮಾಡಿದೀವಿ ನಾವು. ನಮ್ದು ಇಡೀ ದೇಶದಾಗೆ ಯಾವ್ಯಾವ ತರ ರಾಜ್ಯದಲ್ಲಿ ರಾಜರ ಆಳ್ವಿಕೆ ಹೆಂಗಾಗಿ ಡೆವಲಪ್ಮೆಂಟ್ ಇದ್ದೇವೆ ಅದೇ ರೀತಿಲಿಂತ ನಮ್ಮ ಮಾನ್ಯಕೇಟ ರಾಜನು ಆಳಿದ ಈ ಊರನ್ನು ಅದೇ ರೀತಿಲಿಂತ ಎಲ್ಲ ಪ್ರವಾಸಿಗರು ಬಂದು ಹೋಗ್ತಕ್ಕಂಥ ಊರಾಗ್ಬೇಕು. ನಮ್ದು ಬೇಡಿಕೆ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು, ಒಳ್ಳೇದು ಇದು ಆಗ್ಬಿಡ್ಬೇಕು. ಎಲ್ಲಾ ಪಕ್ಷದವರಿಗೆ ಇದು ಏನಪ್ಪಾ ಅಂತ ಕೇಳಿದ್ರೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಬೇಕಾಗತ್ತೆ. ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಈ ಒಂದು ಮಳಖೇಡ, ಮಾನ್ಯಖೇಡ, ರಾಷ್ಟ್ರಕೂಟರ ರಾಜಧಾನಿ, ಇತಿಹಾಸ, ಐತಿಹಾಸಿಕವಾಗಿರ್ತಕ್ಕಂಥ ಈ ಕೋಟೆಯನ್ನ ಅಭಿವೃದ್ಧಿಯನ್ನ ಪಡಿಸಿ ಪ್ರವಾಸಿಗರು ಬರುವ ಹಾಗೆ ಮಾಡುವ ಮನಸ್ಸು, ಅದು ಮೇಲಾಗಿ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನೀವು ಮನಸ್ಸು ಮಾಡಿದ್ರೆ ಸಾಕಷ್ಟು ಕೆಲಸಗಳಾಗ್ತವೆ. ಹಿಂದೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮಾಡಿಲ್ಲ. ನೀವು ಈ ಸಂದರ್ಭದಲ್ಲಿ 2-3 ಬಾರಿ ಶಾಸಕರಾಗಿದ್ದೀರಿ, ನಿಮಗೆ ಮಾಡುವ ಅವಕಾಶ ಇದೆ. ನೀವು ಮನಸ್ಸು ಮಾಡಿದ್ರೆ ಇದನ್ನ ಅಭಿವೃದ್ಧಿ ಮಾಡಬಹುದು. ಆದ್ರೆ ನಿಮ್ಮ ಮನಸ್ಸು ಇದೆಯೋ ಇಲ್ವೋ ಅಂತ ಸಾರ್ವಜನಿಕರ ಮುಂದೆ ನೀವೇ ಹೇಳ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಯತ್ನ ಏನು ಅಂತಂದ್ರೆ, ಈ ಭಾಗದ ಐತಿಹಾಸಿಕ ಈ ಕೋಟೆ, ಮಳಖೇಡಿನ ಕೋಟೆ ಅಭಿವೃದ್ಧಿಯಾಗಬೇಕು, ಪ್ರವಾಸಿ ತಾಣವಾಗಬೇಕು, ಜೊತೆಗೆ ಇಡೀ ವಿಶ್ವಕ್ಕೆ ಇಲ್ಲಿರ್ತಕ್ಕಂಥ ವೈಭವವನ್ನ ತೋರಿಸಿರ್ತಕ್ಕಂಥ ಪ್ರಯತ್ನ ಆಗಬೇಕು. ರಾಜ್ಯ ಸರ್ಕಾರದಿಂದ, ಪುರಾತತ್ವ ಇಲಾಖೆಯಿಂದ, ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾಟಾಚಾರಕ್ಕಾಗಿ ನೀವು ಕೆಲಸ ಮಾಡಬೇಡಿ. ಯಾಕೆ ಅಂತ ಕೇಳಿದ್ರೆ, ಈ ಕೋಟೆ ಏನಪ್ಪಾ ಅಂತ ಕೇಳಿದ್ರೆ ಕಬ್ಜಾ ಮಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಒಬ್ಬೊಬ್ಬರು ಬಂದು ಮನೆಯನ್ನ ಕಟ್ಕೊಳ್ತಾ ಇದ್ದಾರೆ. 2 ಮಜೀದ್ಗಳಿದಾವೆ. ಇಷ್ಟೆಲ್ಲ ಅವಕಾಶ ಇದೆನಾ? ಹಾಗಿದ್ರೆ ನಾನು ಬರ್ತೇನೆ. ನಾನು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಕಚೇರಿನಾನೇ ಇಲ್ಲೇ ತೆಗೆದ್ಬಿಡ್ತೀನಿ ನಾನು. ಯಾಕಂತ ಕೇಳಿದ್ರೆ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದೀರಿ ಅಂತಂದ್ರೆ ನಮಗೂ ಅವಕಾಶ ಕೊಡಬೇಕು. ಅಥವಾ ಬೇರೆಯವರು ಬೇರೆ ಊರಿಂದ ಬಂದು ಇಲ್ಲಿ ಕಬ್ಜಾ ಮಾಡಿದ್ರು ಅವ್ರಿಗೆ ನೀವು ಕೇಳಬಾರ್ದು.
ಯಾಕಂತ ಕೇಳಿದ್ರೆ ನಿಮ್ದಲ್ಲ, ನಿಮ್ ತಂದೆಯವ್ರದಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪುರಾತತ್ವ ಇಲಾಖೆಯವರು ವರ್ತನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲನೇದಾಗಿ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಸರ್ಕಾರದಿಂದ ಸಂಬಳವನ್ನ ಯಾಕೆ ತಗೋತಾ ಇದ್ದೀರಿ ನೀವು? ಅಭಿವೃದ್ಧಿ ಮಾಡಬೇಕು, ಇತಿಹಾಸ ಉಳಿತಿರ್ತಕ್ಕಂಥ ಪ್ರದೇಶಗಳನ್ನ ಉಳಿಸಬೇಕು ಅನ್ನೋ ಜವಾಬ್ದಾರಿ ನಿಮಗಿಲ್ವಾ? ನಾವು ಬಂದು ಇಲ್ಲಿ ಕಿರ್ಚಾಡಿ ಹೋದ್ಮೇಲೆ ಒಂದ್ ಸ್ವಲ್ಪ ಮತ್ತೆ ಏನಾದ್ರೂ ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ದುಡ್ಡು ಬಿಡುಗಡೆ ಮಾಡ್ತೀರಿ, ಕೋಟಿ ಕೋಟಿ ರೂಪಾಯಿ, ಅದರಲ್ಲಿ ಮುಂಡಾ ಮುಚ್ಚಿ ಅರ್ಧ ಮರ್ಧ ಎಲ್ಲ ಕಿಸ್ದಲ್ಲಿ ಹಾಕೊಂಡು ಮತ್ತೆ ಹೋಗ್ತೀರಿ. ಮತ್ತೆ ಯಥಾಸ್ಥಿತಿ ಕೋಟೆ ಪರಿಸ್ಥಿತಿ ಆಗುತ್ತೆ. ಆದ್ರೆ ಈ ಬಾರಿ ಹಾಗೆ ಮಾಡಬೇಡಿ. ಇಲ್ಲಿ ಈ ಒಂದು ಕೋಟೆಯ ಆವರಣದಲ್ಲಿ ಎಷ್ಟು ಜನ ಕಬ್ಜಾ ಮಾಡಿದರೆ ಮೊದಲನೇದಾಗಿ ಹೊರಗೆ ಹಾಕ್ಬೇಕು ನೀವು. ಯಾಕೆ ಹಾಕ್ಬೇಕು ಅಂತಂದ್ರೆ ಎಲ್ಲರಿಗೂ ಒಂದೇ ಕಾನೂನು. ಅದರ ಅಡಿಯಲ್ಲಿ ಇರತಕ್ಕಂಥ ಏನು ಕಬ್ಜಾ ಆಗಿದ್ದಾವೆ ಅದನ್ನ ಮೊದಲು ಹೊರಗಡೆ ತೆಗಿಬೇಕು. ಮತ್ತೆ ಈ ಕೋಟೆಯ ಅಭಿವೃದ್ಧಿಯನ್ನ ಮಾಡಿ ಪ್ರವಾಸಿ ತಾಣವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ನಮಸ್ಕಾರ.